ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪುಷ್ಪ ನಾಗರಾಜ್, ಟಾರೋ ರೀಡರ್ ಕಮ್ ನ್ಯೂಮರಾಲಜಿಸ್ಟ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಜಿನೇಟ್ ಆದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಬಿಡಬಹುದು. ಹಾಗೆ ನಿಮಗೆ ಪರ್ಸನಲ್ ಪೇಯ್ಡ್ ರೀಡಿಂಗ್ ಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣ್ತಾ ಇರೋ ನಂಬರ್ಗೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡೋಣ, ನೀವು ಪ್ರೀತಿಸುವಂಥ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. Comparison, creator, ಟ್ರಾನ್ಸ್ಫಾರ್ಮೇಶನ್. ಸೊ ಓವರ್ ಆಲ್ ನೋಡಿದ್ರೆ ಅವರು ನಿಮ್ಮನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮ ಒಂದು ಭಾವನೆಗಳಾಗಿರ್ಬೋದು, ನೀವು ನಡ್ಕೊಳ್ತಾ ಇರೋ ರೀತಿ ಎಲ್ಲವನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಅದರಲ್ಲಿ ಅವ್ರಿಗೆ ಏನಂದರೆ ಕ್ರಿಯೇಟರ್, ನೀವು ಯೋಚನೆ ಮಾಡ್ಬೋದು, ಅದರಲ್ಲಿ ನಿಮ್ಮ ಒಳ್ಳೆತನವನ್ನು ಜಾಸ್ತಿ ಗಮನಿಸ್ತಾ ಇದ್ದಾರೆ ಅಂತಲೇ ಅನ್ಬೋದು. ಕೆಟ್ಟದನ್ನು ಬಿಟ್ಬಿಟ್ಟು ಕಂಪೇರ್ ಮಾಡಿದಾಗ ನೀವೇ ಬೆಸ್ಟ್ ಅನ್ನೋ ಥರ ಅನ್ನಿಸ್ತಾ ಇದೆ. ಬಟ್ ಡೆಫಿನೆಟ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು. ಆದರೆ ಅವರು ಏನಂತ ಹೇಳಿದ್ರೆ ನಿಮ್ಮ ಹತ್ರ ಅವರು ವಾಪಸ್ ಬರೋಕ್ಕೆ ರೆಡಿ ಇಲ್ಲ. ನೀವು ಅವ್ರನ್ನ ಹುಕ್ಕಾಟುಕ್ ಅಂದರೆ ಸಾಮ ದಂಡ ವೇದ, ನೀವು ಪ್ರೀತಿಯಿಂದನೋ ಅಥವಾ ಕೋಪ ಮಾಡೋ, ಜಗಳ ಮಾಡೋ ಅವ್ರ ಹತ್ರ ಹೋಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಒಂದೆಲ್ಲೋ ಒಂದು ಕಡೆ ಕಂಪ್ಯಾರಿಸನ್ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಏನಾದ್ರು ಹೊಸ ಥರ ಏನಾದರೂ ಟ್ರೈ ಮಾಡಿ ನೀವು ಅವ್ರ ಹತ್ರ ವಾಪಸ್ ಹೋಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಒಂದು ರೆಡ್ ಹಾರ್ಟ್ ಕಳ್ಸೋದು ನಮ್ಮ ಹತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.